ಬಗ್ಗೆ ಮಾತನಾಡಿದ್ರೆ 10 ಪೆನ್ ಡ್ರೈವ್ಗಳು ಹೊರಗೆ ಬರುತ್ತೆ. ಊರಲ್ಲೆಲ್ಲ ಕಳ್ಳರು ಇದ್ದಾರೆ. ಈ ಹೇಳಿಕೆಯನ್ನು ಕೊಟ್ಟಿರೋದು ವಾಟಾಳ್ ನಾಗರಾಜ್. ಒಂದು ಪೆನ್ ಡ್ರೈವ್ ಬಗ್ಗೆ ಮಾತನಾಡಿದ್ರೆ 10 ಪೆನ್ ಡ್ರೈವ್ ಹೊರಗೆ ಬರುತ್ತೆ. ಊರಲ್ಲೆಲ್ಲ ಕಳ್ಳರು ಇದ್ದಾರೆ. ಕಳ್ಳನನ್ನ ಹಿಡಿಯೋದು ಹೇಗೆ? ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಎಲ್ಲರೂ ಕಳ್ಳರೇ ಇರುವಾಗ ಪ್ರಜ್ವಲ್ನನ್ನ ಹೇಗೆ ಹಿಡಿತೀರಾ? ಇಡೀ ಪ್ರಪಂಚಕ್ಕೆ ಪೆನ್ ಡ್ರೈವ್ ಪ್ರಕರಣ ಕೆಟ್ಟ ಸುದ್ದಿ ಆಗ್ಬಿಟ್ಟಿದೆ. ರಾಜಕಾರಣಿಗಳು ಪ್ರಾಮಾಣಿಕರಾದ್ರೆ ರಾಜೀನಾಮೆಯನ್ನು ಕೊಡಬೇಕಿತ್ತು ಎನ್ನುವಂತ ನೇರ ಆರೋಪವನ್ನು ಮಾಡಿದ್ದಾರೆ. ಅನಾಚಾರ ಮಾಡಿದ್ರೂ ಸಹ ಅಂತವರಿಗೆ ಟಿಕೆಟ್ ನೀಡ್ತೀರಾ? ಚುನಾವಣೆಯಲ್ಲಿ ಕುಟುಂಬ ರಾಜಕೀಯ ಬಂದಿದೆ. 25 ವರ್ಷದಿಂದ ಇಡೀ ದೇಶ ರಾಜ್ಯ ಚುನಾವಣೆ ವ್ಯವಸ್ಥೆಯಲ್ಲಿ ಹಾಳಾಗಿದೆ. ಪ್ರಾಮಾಣಿಕ ರಾಜಕಾರಣಿಗಳು ಬರ್ತಾ ಇಲ್ಲ ಎನ್ನುವಂಥದ್ದಾಗಿ ನೇರ ಆರೋಪವನ್ನು ಮಾಡಿದ್ದಾರೆ ವಾಟಾಳ್ ನಾಗರಾಜ್. ಮಾತಾಡ್ತಾ ಇದ್ರೆ ಎತ್ತೆತ್ತಿಗೆ ಹೋಗುತ್ತೆ. ಒಂದು ಪೆನ್ ಡ್ರೈವ್ ಅಲ್ಲ, 10 ಪೆನ್ ಡ್ರೈವ್ ಬಂದ್ಬಿಟ್ಟವೆ. ಯಾವುದ್ರ ಬಗ್ಗೆ ಮಾತನಾಡೋದು, ಯಾರ ಬಗ್ಗೆ ಮಾತಾಡೋದು, ಎಲ್ಲ ಪಾರ್ಟಿಯವ್ರ ಬಗ್ಗೆಯೂ ಮಾತಾಡಬೇಕಾಗತ್ತೆ. ಒಂದಲ್ಲ ಎರಡಲ್ಲ 106. ಇದು ಒಂದು ಹೋಯ್ತಾ ಎತ್ತೆತ್ತಿಗೂ ಹೋಗುತ್ತೆ. ಇದು ಲೆಕ್ಕಾಚಾರವಾಗಿ ಇದನ್ನು ಯಾವ ರೀತಿ ಎಲ್ಲರೂ ಈಗ ಏನಾಗಿದೆ ಅಂದರೆ ಊರೆಲ್ಲ ಕಳ್ಳರು ಹಿಡಿಯೋದು ಹೆಂಗೆ? ಊರೆಲ್ಲ ಕಳ್ಳರಾಗ್ಬಿಟ್ಟಿದ್ದಾರೆ. ಕಳ್ಳು ಹಿಡಿಯೋಕ್ಕಾಗದೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ನಾನು ಭಾಳ ಇದುವರೆಗೂ ನಿಮ್ಗೆ ಹೇಳೋದಾದರೆ ಇದ್ರ ಬಗ್ಗೆ ಒಂದು ಅಕ್ಷರ ನಾನು ಬಾಯ್ಬಿಟ್ಟೆ ಅಲ್ಲಿ ನೋಡ್ತಾ ಇದ್ದೆ. ನಾನು ಇದೆಲ್ಲ ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ, ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಎತ್ತೆತ್ತಿಗೆ ಹೋಗುತ್ತೆ. ಒಂದು ಪೆನ್ ಡ್ರೈವ್ ಅಲ್ಲ, 10 ಪೆನ್ ಡ್ರೈವ್ ಬಂದ್ಬಿಟ್ಟವೆ. ಯಾವುದ್ರ ಬಗ್ಗೆ ಮಾತನಾಡೋದು, ಯಾರ ಬಗ್ಗೆ ಮಾತಾಡೋದು, ಎಲ್ಲ ಪಾರ್ಟಿಯವ್ರ ಬಗ್ಗೆಯೂ ಮಾತಾಡಬೇಕಾಗತ್ತೆ. ಒಂದಲ್ಲ ಎರಡಲ್ಲ 106. ಇದು ಒಂದು ಹೋಯ್ತಾ ಎತ್ತೆತ್ತಿಗೂ ಹೋಗುತ್ತೆ. ಇದು ಲೆಕ್ಕಾಚಾರವಾಗಿ ಇದನ್ನು ಯಾವ ರೀತಿ ಎಲ್ಲರೂ ಈಗ ಏನಾಗಿದೆ ಅಂದರೆ ಊರೆಲ್ಲ ಕಳ್ಳರು ಹಿಡಿಯೋದು ಹೆಂಗೆ? ಊರೆಲ್ಲ ಕಳ್ಳರಾಗ್ಬಿಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.